ವೆಲ್ಕಮ್ ಬ್ಯಾಕ್. ಬಜೆಟ್ ಅಧಿವೇಶನದ ಹೊತ್ತಲ್ಲಿ ರಾಜನ ಹನಿ ಟ್ರ್ಯಾಪ್ ಬಾಂಬ್ ಅನ್ನ ಸಿಡಿಸಿದ್ರು. ಗೃಹ ಸಚಿವರಿಗೆ ದೂರಿನ ಬೆನ್ನಲ್ಲೇ ಚುರುಕುಗೊಂಡಿದೆ ಇದೀಗ ಹನಿ ಟ್ರ್ಯಾಪ್ ತನಿಖೆ. ಇವತ್ತು ಕೂಡ ಎಸ್ಪಿಗೆ ದೂರನ್ನ ಕೊಡ್ತೀವಿ ಅಂತ ಹೇಳಿ ಮುಂದಾಗಿರೋದು. ನೋಡೋಣ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಈ ಹನಿ ಟ್ರ್ಯಾಪ್ ವಿಚಾರ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟಕ್ಕೆ ಸದ್ದಾಗಿತ್ತು. ಸೊ ಆ ಬೆನ್ನಲ್ಲೇ ಈ ಹನಿ ಟ್ರ್ಯಾಪ್ ವಿಚಾರ ಬೇರೆ ಒಂದು ಟರ್ನ್ ಅನ್ನೇ ಪಡೆದುಕೊಳ್ಳುತ್ತೆ. ಇದು ಹನಿ ಟ್ರ್ಯಾಪ್ ಅಲ್ಲ, ಇದು ಕೊಲೆಗೆ ಯತ್ನ ಮಾಡಿದ್ದು ಅನ್ನುವಂತಹ ವಿಚಾರ. ಸದ್ಯ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಈ ಕುರಿತು ಮಹೇಶ್? ಎಸ್ ಪವಿತ್ರ, ಏನು ಹನಿ ಟ್ರ್ಯಾಪ್ ವಿಚಾರ ದಿನದಿಂದ ದಿನಕ್ಕೆ ಒಂದು ಹೊಸ ತಿರುವುಗಳು, ಹೊಸ ರೂಪಗಳನ್ನ ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ಇದೇ ಒಂದು ವಿಚಾರವಾಗಿ ಈಗ ಹನಿ ಟ್ರ್ಯಾಪ್ ವಿಚಾರವಾಗಿ ರಾಜಣ್ಣವರು ಕೂಡ ಆಲ್ರೆಡಿ ದೂರನ್ನ ಕೊಟ್ಟಿದ್ದಾರೆ. ಗೃಹ ಸಚಿವರಾದಂಥ ಪರಮೇಶ್ವರ್ ಅವರಿಗೆ ಸ್ವತಃ ಖುದ್ದು ಹೋಗಿ ಸ್ವತಃ ಕೈಯಾರೆ ದೂರನ್ನ ಬರೆದು ಕೊಟ್ಟಿರುವಂತಹದ್ದು. ಇದರ ಬೆನ್ನಲ್ಲೇ ಕೂಡ ಈಗ ಅವರ ಮಗ ಆದಂತಹ ರಾಜೇಂದ್ರ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು, ಜೊತೆಗೆ ದೂರನ್ನು ಕೂಡ ಕೊಡೋದಕ್ಕೆ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಏನು ವಿಚಾರ ಅಂತಂದ್ರೆ, ನನಗೆ ಬಂದಿರ್ತಕ್ಕಂಥದ್ದು ಹನಿ ಟ್ರ್ಯಾಪ್ ಜೊತೆಗೆ ಕೊಲೆ ಬೆದರಿಕೆ ಕೂಡ, ಅಂದ್ರೆ ಕೊಲೆ ಮಾಡುವ ಒಂದು ಸಂಚನ್ನು ಕೂಡ ರೂಪಿಸಲಾಗಿತ್ತು ಅಂತ ಹೇಳಿ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ವಿಚಾರವಾಗಿ ದೂರನ್ನ ಕೊಡ್ತೀನಿ, ನಾನು ಕೂಡ ದೂರನ್ನ ಕೊಡ್ತೀನಿ. ಅಂದ್ರೆ ನಾನು ಆ ತರದ ಯಾವುದೇ ಕಾರ್ಯಚಟುವಟಿಕೆಯಲ್ಲಿ ಪಾಲ್ಗೊಂಡಿಲ್ಲ. ಆದ್ರೆ ಈ ಒಂದು ಕೊಲೆಯ ಹಂತಕ್ಕೆ ಯಾಕೆ ಹೋಗಿದ್ದಾರೆ ಈ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆಸುವಂತೆ ಗೃಹ ಸಚಿವರಲ್ಲಿ ಮತ್ತೆ ಸರ್ಕಾರದಲ್ಲಿ ನಾನು ಮನವಿ ಮಾಡ್ತೀನಿ ಅಂತೇಳಿ ಹೇಳಿರ್ತಕ್ಕಂಥದ್ದು ಪವಿತ್ರ. ಈ ಒಂದು ಹತ್ಯೆಗೆ ಸಂಚು ರಾಜೇಂದ್ರ ಅವ್ರು ನಿನ್ನೆ ಹೇಳ್ತಾ ಇದ್ದು ಹಿಂದೆ ನವೆಂಬರ್ ಅಲ್ಲೇ ನಡೆದಿತ್ತು. ನವೆಂಬರ್ 16ನೇ ತಾರೀಕು ಮಗಳ ಬರ್ತ್ಡೇ ಏನಿತ್ತು, ಆ ಸಂದರ್ಭದಲ್ಲೇ ಹತ್ಯೆಗೆ ಸ್ಕೆಚ್ ಹಾಕಿದ್ರು, ಅದು ಶಾಮಿಯಾನದವರೇ ಮಾಡಿತ್ತಂಥದ್ದು ಅನ್ನುವಂಥ ಒಂದು ಆರೋಪವನ್ನ ಮಾಡ್ತಾರೆ. ಈಗ ನೋಡಿ, ನಾವು ಆಲ್ರೆಡಿ ಮಾರ್ಚ್ ಅಲ್ಲಿ ಇದೀವಿ, ನವೆಂಬರ್ 5 ತಿಂಗಳ ಹಿಂದೆ ಆಗಿರುವಂಥದ್ದು. ಎಂ ಎಲ್ ಸಿ ಮೇಲೆ ಹತ್ಯೆ ಮಾಡ್ತಾರೆ ಅಂತಂದಾಗ ಅಷ್ಟು ಈಸಿಯಾಗಿ ತಗೊಂಡ್ರ? ಆಗ್ಲೇ ಯಾಕೆ ಅವ್ರು ಈ ಶೋಧಕ್ಕೆ ಇಳಿಲಿಲ್ಲ, ಯಾಕೆ ಆಗ ಆರೋಪ ಮಾಡ್ಲಿಲ್ಲ ಅಂತ? ಅಂದ್ರೆ ಪವಿತ್ರ, ಇವರು ಅಂದ್ರೆ ಆ ವಿಚಾರವನ್ನ ಬಹಳ ಹಗುರವಾಗಿ ತೆಗೆದುಕೊಂಡಿದ್ರು. ಅಂದ್ರೆ ಈ ವಿಚಾರವನ್ನ ಯಾವುದೇ ಸೀರಿಯಸ್ ಆಗಿ ತೆಗೆದುಕೊಂಡಿರ್ಲಿಲ್ಲ. ಯಾವಾಗ ಹನಿ ಟ್ರ್ಯಾಪ್ ಮತ್ತೆ ಈ ಒಂದು ವಿಚಾರವಾಗಿ ಇವ್ರನ್ನ ಟಾರ್ಗೆಟ್ ಮಾಡಿರೋ ಆಗ ಈ ಒಂದು ವಿಚಾರ ಈಗ ಸೀರಿಯಸ್ ಆಗಿ ತಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಇದರಿಂದ ಯಾರ್ಯಾರಿದ್ದಾರೆ, ಯಾರ ಕೈವಾಡ ಇದೆ ಎಂಬ ಬಗ್ಗೆ ಸಮಗ್ರವಾಗಿ ತನಿಖೆ ಆಗ್ಲಿ, ಯಾರು ಅವರು ತಪ್ಪಿತಸ್ಥರಾಗಿದ್ದಾರೆ ಹೊರಗೆ ಬರಲಿ ಎಂಬ ಉದ್ದೇಶ ಇಟ್ಕೊಂಡು ಈ ಒಂದು ವಿಚಾರವಾಗಿ ನಾನು ದೂರನ್ನು ಕೊಡ್ತೀನಿ ಅಂತ ಹೇಳಿ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಪವಿತ್ರ. ಮಹೇಶ್, ಇನ್ನೊಂದು ಕಡೆ ನೆನೆ ಸಿಐಡಿ ಅಧಿಕಾರಿಗಳು ಕೂಡ ಕೆಎನ್ ರಾಜನ ಮನೆಯನ್ನ ಸಂಪೂರ್ಣವಾಗಿ ತಲಾಶ್ ಮಾಡಿದ್ರು. ಲೆಡ್ಜರ್ ಬುಕ್ ಆಗಿರಬಹುದು, ಎಲ್ಲವನ್ನ ಕೂಡ ಚೆಕ್ ಮಾಡಿದ್ರು ಅನ್ನುವಂತಹ ಮಾಹಿತಿ ಇದೆ. ನೆನ್ನೆ ಏನಾದ್ರೂ ಅವರಿಗೆ ಪ್ರೂಫ್ ಸಿಕ್ಕಿದ್ಯಾ? ಜೊತೆಗೆ ಕೆಎನ್ ರಾಜನಗೂ ಕೂಡ ವಿಚಾರಣೆಗೆ ಹಾಜರಾಗಬಹುದು, ಅವ್ರಿಗೂ ನೋಟಿಸ್ ಬರಬಹುದು ಅನ್ನುವಂಥದ್ದಿದೆ. ನೋಟಿಸ್ ಕೊಡ್ತಾರಾ ಹೇಗೆ ಅಂತ? ಎಸ್ ಪವಿತ್ರ, ಈ ಒಂದು ವಿಚಾರವಾಗಿ ಶೋಧ ಕಾರ್ಯ ನಿನ್ನೆ ನಡೆದಿದೆ. ಪೊಲೀಸರು ಕೂಡ ಮತ್ತೆ ಸಿಐಡಿ ಅಧಿಕಾರಿಗಳು ಕೂಡ ಒಂದು ಬೆಂಗಳೂರು ಮತ್ತೆ ತುಮಕೂರು ಮನೆಗೆ ಶೋಧ ಕಾರ್ಯ ನಡೆಸಿದ್ದಾರೆ. ಜೊತೆಗೆ CCTV ಫುಟೇಜ್ಗಳನ್ನ ಕೂಡ ಸಂಗ್ರಹಿಸಿದ್ದಾರೆ ಎಂಬ ಮಾಹಿತಿ ಇರ್ತಕ್ಕಂಥದ್ದು. ಇವೆಲ್ಲವನ್ನು ಕೂಡ ಆಧರಿಸಿ ಒಂದು ತನಿಖೆಯ ಹಾದಿ ಇನ್ನಷ್ಟು ಚುರುಕುಗೊಂಡಿದೆ. ಒಟ್ಟು ಆ ಒಂದು ದಾಖಲೆ ವಿಚಾರವಾಗಿ ಇನ್ನು ಯಾವುದೇ ಒಂದು ವಿಚಾರವನ್ನ ಬಹಿರಂಗಪಡಿಸಿಲ್ಲ. ಬಟ್ ನಿನ್ನೆ ಬಂದು ಸಮಗ್ರವಾಗಿ ಪರಿಶೀಲನೆ ಇರತಕ್ಕಂಥದ್ದು ಪರಿಶೀಲನೆ ಮಾಡೋಗಿದ್ದಾರೆ. ಬಟ್ ಇನ್ನಷ್ಟು ತನಿಖೆ ಮುಂದುವರಿದ ನಂತರ ಇದರ ಬೆನ್ನ ಹಿಂದೆ ಯಾರಿದ್ದಾರೆ ಎಂಬುದು ವಿಚಾರ ಗೊತ್ತಾಗಲಿದೆ ಪವಿತ್ರ. ಓಕೆ, ಥ್ಯಾಂಕ್ ಯು ಮಹೇಶ್ ಮಾಹಿತಿಗಾಗಿ. ಒಟ್ಟಾರೆ ನೋಟಿಸ್ ಜಾರಿ ಆಗುತ್ತಾ ಇಲ್ವಾ ಏನು ಅನ್ನೋದು ನೋಡಬೇಕು. ಸದ್ಯ ಬಹಳಷ್ಟು ಕುತೂಹಲ ಅಂತೂ ಇದೆ ಕಹಾನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ.